ಕಲಬುರಗಿ ವಿಭಾಗಕ್ಕೆ ಸೇರಿದ ಬೀದರ್, ಕಲಬುರಗಿ, ರಾಯಚೂರು, ಯಾದಗಿರಿ, ಬಳ್ಳಾರಿ, ವಿಜಯನಗರ ಹಾಗೂ ಕೊಪ್ಪಳ ವಾಸಿಸುವ ಸಮಸ್ತ ಜನತೆಗೆ 69ನೆಯ ವಾರ್ಷಿಕದ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಲು ಸಂತೋಷವುಳ್ಳರಾಗಿದ್ದೇವೆ. ಬನ್ನಿ ಪ್ರಿಯರೇ, ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರಪ್ಪ. ಈ ನಮ್ಮ ಕರ್ನಾಟಕ ರಾಜ್ಯದ ಕಲಬುರಗಿ ವಿಭಾಗಕ್ಕೆ ಸೇರಿದ ಎಲ್ಲ ತಾಲೂಕಿಗೋಸ್ಕರ, ಅಲ್ಲಿ ವಾಸಿಸುವ ಸಮಸ್ತ ಜನರಿಗೋಸ್ಕರ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಮುಖ್ಯವಾಗಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯವರಿಗೋಸ್ಕರವಾಗಿಯೂ, ಎಲ್ಲ ಮಂತ್ರಿ ಮಂಡಳಿಗೋಸ್ಕರವಾಗಿಯೂ, ಎಲ್ಲ ಸಚಿವರಿಗೋಸ್ಕರವಾಗಿಯೂ ಪ್ರಾರ್ಥಿಸ್ತೇವೆ. ಅವರಿಗೆ ವಿಶೇಷವಾದ ಜ್ಞಾನ, ಆರೋಗ್ಯ, ಬಲವನ್ನು ಅನುಗ್ರಹಿಸಿಕೊಡು. ಉತ್ತಮ ಆಡಳಿತ ಅವರು ನೀಡುವಂತೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿಕೊಡು. ಮಾತ್ರವಲ್ಲದೆ ಪೊಲೀಸ್ ಇಲಾಖೆಗೋಸ್ಕರವಾಗಿಯೂ, ಪುರಸಭೆಯ ಸದಸ್ಯರಿಗೋಸ್ಕರವಾಗಿಯೂ, ಶಿಕ್ಷಣ ಸೇವೆಯಲ್ಲಿ ಸೇವೆ ಸಲ್ಲಿಸುವಂತ ಪ್ರತಿಯೊಬ್ಬರಿಗೋಸ್ಕರವಾಗಿಯೂ ಪ್ರಾರ್ಥಿಸ್ತೇವೆ. ದೇವರೇ, ಅವರಿಗೆ ವಿಶೇಷವಾದ ಜ್ಞಾನ, ಆರೋಗ್ಯವನ್ನು, ಬಲವನ್ನು, ನಿನ್ನ ಕೃಪೆಯನ್ನು ಹೇರಳವಾಗಿ ಅನುಗ್ರಹಿಸಿಕೊಟ್ಟು ಇವರು ನಿಸ್ವಾರ್ಥ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂತೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿಕೊಡು. ಜನತೆಯ ಮಕ್ಕಳಿಗೋಸ್ಕರವಾಗಿಯೂ, ಯೌವನಸ್ಥರಿಗೋಸ್ಕರವಾಗಿಯೂ ಪ್ರಾರ್ಥಿಸ್ತೇವೆ. ದೇವರೇ, ದುಷ್ಟ ಚಟಗಳಿಂದ ಹೊರಬರುವಂತೆ ಮಾತ್ರವಲ್ಲದೆ ಉತ್ತಮ ಜೀವಿತ, ಒಂದು ಪರಿಶುದ್ಧ ಜೀವಿತ ಜೀವಿಸುವಂತೆ ಪ್ರಾರ್ಥಿಸ್ತೇವೆ. ಅವರ ತಂದೆ ತಾಯಿಗಳಿಗೆ, ಅವರು ಗುರು ಹಿರಿಯರಿಗೆ ವಿಧೇಯತೆ ಉಳ್ಳವರಾಗಿ ಮಕ್ಕಳಾಗೋದಕ್ಕಾಗಿ ಜೀವಿಸುವಂತೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿಕೊಡು. ಮಾತ್ರವಲ್ಲದೆ ವಿವಿಧ ಕಾರಣಗಳಿಂದ ಮುರಿಯಲ್ಪಟ್ಟ ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತೇವೆ. ಇವರು ಅನೈತಿಕ ಸಂಬಂಧಗಳಿಂದ ಹೊರಗೆ ಬಂದು ಒಂದು ಉತ್ತಮ ಜೀವಿತವನ್ನು ಜೀವಿಸುವಂತೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿಕೊಡು. ಸಾಲ ಬಾಧೆಯಲ್ಲಿ ಇರುವವರಿಗಾಗಿ ಪ್ರಾರ್ಥಿಸ್ತೇವೆ. ಈ ಒಂದು ಸಾಲ ಒತ್ತಡದಿಂದ ಹೊರಗೆ ಬಂದು ಉತ್ತಮ ಜೀವಿತವನ್ನು ಜೀವಿಸುವಂತೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿಕೊಡು. ಮಾತ್ರವಲ್ಲದೆ ಮೋಸತನ, ಕಳ್ಳತನ, ಕೊಲೆ, ಭ್ರಷ್ಟಾಚಾರ ಇನ್ನು ಮುಂತಾದ ದುಷ್ಟ ಕಾರ್ಯಗಳಲ್ಲಿ ತೊಡಗಿದ ಜನರನ್ನು ನೀನು ಬಿಡುಗಡೆಗೊಳಿಸು. ಅವರು ಪಶ್ಚಾತ್ತಾಪಪಟ್ಟು ಉತ್ತಮ ಜೀವಿತವನ್ನು ಜೀವಿಸಲಿಕ್ಕೆ ಆಗುವಂತೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿಕೊಡು. ಸೆರೆಯಲ್ಲಿರುವಂತ ಕೈದಿಗಳಿಗೋಸ್ಕರ ಕೂಡ ಪ್ರಾರ್ಥಿಸ್ತೇವೆ. ಅವರು ಆ ಒಂದು ಸ್ಥಳದಲ್ಲಿ ಉತ್ತಮ ಜೀವಿತವನ್ನು ಜೀವಿಸಲಿಕ್ಕೆ ನಿನ್ನ ಕೃಪೆಯನ್ನು ಸಹಾಯ ಮಾಡು. ಅವರು ಹೊರಗೆ ಬಂದು ಉತ್ತಮ ಮಾದರಿಯಾಗಿ ಜೀವಿಸಲಿಕ್ಕೆ ನೀನು ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ಈ ರೀತಿ ಎಲ್ಲ ಘನ ಮಾನ ನಿನಗೆ ಸಲ್ಲಿಸ್ತಾ ಈ ಪ್ರಾರ್ಥನೆ ಮನವಿಗಳನ್ನು ನಿನ್ನ ಪಾದ ಸನ್ನಿಧಿಯಲ್ಲಿಟ್ಟು ಪ್ರಾರ್ಥಿಸಿ ನೀನು ಈ ಎಲ್ಲಕ್ಕೂ ಉತ್ತರ ಅನುಗ್ರಹಿಸಿಕೊಡಬೇಕಾಗಿ ಈ ಪ್ರಾರ್ಥನೆಯು ನಮ್ಮ ರಕ್ಷಕನಾದ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೇನ್, ಆಮೇನ್.